ಆಹಾರದಲ್ಲಿ ಬರೀ ಮುದ್ದೆ ಹಾಗೂ ರೈಸ್ ತಿನ್ನುವುದರಿಂದ ಎಲ್ಲಾ ವಿಧದ ವಿಟಮಿನ್ ಸಿಗಲ್ಲ. ಬದಲಾಗಿ ಹಾಲು, ಮೊಟ್ಟೆ, ಫ್ರೂಟ್ ಸೇರಿದಂತೆ ಬ್ಯಾಲೆನ್ಸ್ ಆಹಾರಗಳನ್ನು ಸೇವಿಸಬೇಕು ಎಂದು ಮೂಳೆ ತಜ್ಞರಾದ ಡಾಕ್ಟರ್ ಸಿಂಧು ಅವರು ಹೇಳಿದ್ದಾರೆ. ಅವರು ತಾಲೂಕಿನ ಅಪೋಲೋ ಆಸ್ಪತ್ರೆ ವತಿಯಿಂದ ತಾಲೂಕು ಪತ್ರಕರ್ತರ ಸಂಘದ ಎಲ್ಲಾ ಸದಸ್ಯರುಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಮೂಳೆಗಳ ಸಾಂದ್ರತೆ ಬಗ್ಗೆ ತಪಾಸಣೆಗೆ ಒಳಪಡಿಸಿ ನಂತರ ಮಾಹಿತಿ ನೀಡಿದ್ದಾರೆ. ನಿತ್ಯ ಮುಂಜಾನೆ ಎಳೆ ಬಿಸಿಲಿನಲ್ಲಿ ವಾಕಿಂಗ್ ಮಾಡುವುದರಿಂದ ದೇಹಕ್ಕೆ ವಿಟಮಿನ್ ಸಿ ದೊರೆಯಲಿದೆ. ದಾಳಿಂಬೆ, ಪಪ್ಪಾಯ, ಬಾದಾಮಿ, ಚಿಯಾ ಸೇರಿದಂತೆ ಅನೇಕ ಕಾಳುಗಳನ್ನು ಸೇವಿಸುವುದರಿಂದ ಮೂಳೆಯ ಸವೆತ ತಡೆಗಟ್ಟಬಹುದಾಗಿದ್ದು 40 ವರ್ಷ ಮೇಲ್ಪಟ್ಟವರು ಮೂಳೆ ಸಾಂದ್ರತೆ ಪರೀಕ್ಷಿಸಿಕೊಳ್ಳಬೇಕು. ಕಡಿಮೆಯಾದಲ್ಲಿ ಚಿಕಿತ್ಸೆ ಪಡೆಯುವುದರಿಂದ ಸಣ್ಣ ಪುಟ್ಟ ಅಪಘಾತವಾದ ವೇಳೆ ಮೂಳೆ ಮುರಿತ ತಪ್ಪಲಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ಆರ್ ಕೃಷ್ಣಕುಮಾರ್, ಉಪಾಧ್ಯಕ್ಷ ಚೆಲುವರಾಜ, ಕಾರ್ಯದರ್ಶಿ ಮಹದೇವ, ಶಂಕರ್ ಹಾಗೂ ಖಜಾಂಚಿ ಯೋಗೇಶ್, ಆಸ್ಪತ್ರೆಯ ವ್ಯವಸ್ಥಾಪಕ ಕೇಶವ ಸೇರಿದಂತೆ ಸದಸ್ಯರು ಇದ್ದರು. ಇದಕ್ಕೆ ಇನ್ನ ಹೌದು ಮೂಳೆ ವೀಕ್ನೆಸ್ ಇದೆ ಇದರಲ್ಲಿ ಅಂತ ಗೊತ್ತಾದಾಗ ನಾವು ಒಂದು ಡೆಕ್ಸಾ ಸ್ಕ್ಯಾನ್ ಅಂತ ಮಾಡ್ತೀವಿ. ಡೆಕ್ಸಾ ಸ್ಕ್ಯಾನ್ ಅದು ಗೋಲ್ಡ್ ಸ್ಟ್ಯಾಂಡರ್ಡ್ ಇದು ಆಸ್ಟಿಯೋಪೊರೋಸಿಸ್ ನ ಕಂಡುಹಿಡಿಯೋದಕ್ಕೆ. ಸೊ ಡೆಕ್ಸಾ ಸ್ಕ್ಯಾನ್ ಮಾಡಿ ಅದು ಒಂದು ಸ್ಕೋರ್ ಬರುತ್ತೆ, ಟಿ ಸ್ಕೋರ್ ಅಂತ. ಅದರಲ್ಲಿ -2.5 ಗಿಂತ ಕಡಿಮೆ ಬಂದರೆ ಅದು ಸೊ ಮೂಳೆ ಸಾಂದ್ರತೆ ಕಡಿಮೆ ಆಗ್ತಾ ಇದೆ, ಅಂದರೆ ಆಸ್ಟಿಯೋಪೊರೋಸಿಸ್ ಆಗ್ತಾ ಇದೆ, ಬೋನ್ ವೀಕ್ನೆಸ್ ಇದೆ ಅಂತ. ಏನಕ್ಕೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ, ಈ ಆಸ್ಟಿಯೋಪೊರೋಸಿಸ್ ಇಂದ ಏನಾಗುತ್ತೆ ಅಂದರೆ ಮೂಳೆ ಸ್ವಲ್ಪ ಸಾಫ್ಟ್ ಆಗಿ ಬಟನ್ ಥರ ಆಗಿಬಿಡುತ್ತೆ. ಸೊ ಏನಾದರೂ ಕೆಲಸ ಮಾಡುವಾಗ ಸ್ಲೈಟ್ ಆಗಿ ಕೊಡಿಸ್ಕೊಂಡ್ರೆ, ಇಲ್ಲ ಕೈ ಈ ಥರ ಭಾರ ಬಿಟ್ಟರೆ, ಎಲ್ಲರೂ ಹೋಗೋವಾಗ ಎಡವಿದ್ರೆ ಮೂಳೆ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಆಸ್ಟಿಯೋಪೊರೋಸಿಸ್ ಆಗಿ ಮೂಳೆ ಫ್ರ್ಯಾಕ್ಚರ್ ಆಗಿದೆ ಆಲ್ಮೋಸ್ಟ್ ಏಜ್ ಓಲ್ಡ್ ಪೀಪಲ್ ಸುಮಾರು ಡೆತ್ ಆಗ್ತಾ ಇದೆ ನಮ್ಮ ಕಂಟ್ರಿಯಲ್ಲಿ. ಗೊತ್ತಾಗದೆ ಏನು ಮಾಡಬೇಕಂತ ಅಷ್ಟೊಂದು ಡೆತ್ಸ್ ಆಗ್ತಾ ಇದೆ. ಸೊ ಅದಕ್ಕೆ ಈ ವಯಸ್ಸಾದವರಿಗೆಲ್ಲ ಈ ಥರ ಸ್ಕ್ರೀನಿಂಗ್ ಮಾಡೋದು ಕಂಪಲ್ಸರಿ. ಆಫ್ಟರ್ 40 ಒಂದ್ಸರಿನಾದರೂ ಈ ಥರ BMD ಸ್ಕ್ರೀನಿಂಗ್ ಮಾಡಿಸ್ಕೊಳ್ಬೇಕು. ನಿಮ್ಮ ಬಾಡಿಯಲ್ಲಿ ಕ್ಯಾಲ್ಶಿಯಂ ಅಂಶ ಎಷ್ಟಿದೆ, ಬೋನ್ ಎಷ್ಟು ಸವಿತಾ ಇದೆ ಅಂತ ಗೊತ್ತಾಗೋದಕ್ಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸರಿ ಆಯಿತು, ಸ್ಕ್ಯಾನ್ ಮಾಡಿಸ್ಕೊಂಡಾಯಿತು, ಬೋನ್ ವೀಕ್ನೆಸ್ ಇದೆ, ಸೊ ಮುಂದೆ ಏನು ಮಾಡಬೇಕು ನಾವು ಅಂತ ಅಂದರೆ ಇದನ್ನು ತಡೆಗಟ್ಟೋದಕ್ಕೆ ಸುಮಾರು ಮೆಷರ್ಸ್ ಇರುತ್ತೆ. ಲೈಕ್ ಒಂದು ಬ್ಯಾಲೆನ್ಸ್ಡ್ ಡಯಟ್. ನೀವೇನು ಆಹಾರ ತಗೊಳ್ತೀರ ಅದರಲ್ಲಿ ನಾವು ಬರೀ ರೈಸ್ ತಿನ್ನೋದಾಗಲಿ, ಮುದ್ದೆ ತಿನ್ನೋದಾಗಲಿ, ಅದೊಂದರಲ್ಲೇ ನಮಗೆ ಎಲ್ಲ ವಿಟಮಿನ್ಸು ಮಿನರಲ್ಸ್ ಎಲ್ಲ ಸಿಗಲ್ಲ. ಸೊ ಡೈಲಿ ಇದರಲ್ಲಿ ನಾವು ಎಲ್ಲ ಬ್ಯಾಲೆನ್ಸ್ಡ್ ಮೀಲ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಒಂದು ಪೋರ್ಷನ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಸ್ವಲ್ಪ ಪೋರ್ಷನ್ ಆಫ್ ಪ್ರೋಟೀನ್ಸ್ ಇರಬೇಕು, ವಿಟಮಿನ್ಸ್ ಇರಬೇಕು, ಕ್ಯಾಲ್ಶಿಯಂ ಇರಬೇಕು, ಮಿನರಲ್ಸ್ ಇರಬೇಕು, ನೀರು ತೊಗೊಳ್ಬೇಕು. ಡೈಲಿ 3 to 4 ಲೀಟರ್ಸ್ ಆಫ್ ನೀರು ತೊಗೊಳ್ಬೇಕು. ಈ ಕ್ಯಾಲ್ಶಿಯಂ ರಿಚ್ ಫುಡ್ ಆದ ಈ ರಾಗಿ, ಇಲ್ಲಾಂದರೆ ಹಾಲು, ಮೊಟ್ಟೆ, ಇಲ್ಲಾಂದರೆ ಸೀಡ್ಸು, ನಟ್ಸು, ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಈ ಥರ ಬ್ಯಾಲೆನ್ಸ್ಡ್ ಮೀಲ್ ಇರಬೇಕು. ಸೊ ಅದು ಬಿಟ್ಟು ಬ್ಯಾಲೆನ್ಸ್ಡ್ ಮೀಲ್ ಬಿಟ್ಟು ನೀವು ಡೈಲಿ ಆ್ಯಕ್ಟಿವಿಟೀಸಲ್ಲಿ ಸ್ವಲ್ಪ ಎಕ್ಸಸೈಸಸ್ನ ಮಾಡ್ಕೊಳ್ಬೇಕಾಗ್ತದೆ. ಎಕ್ಸಸೈಸಸ್ ಯಾವ ಥರ ಅಂದರೆ, ಈಗ ನಾನು ಸುಮಾರು ಜನರ ಜೊತೆ ಮಾತಾಡಿದೆ, ಎಲ್ಲರೂ ಹೇಳ್ತಾ ಇದ್ರು ನಾನು ವಾಕ್ ಮಾಡ್ತೀನಿ, 1 ಕಿಲೋಮೀಟರ್ ವಾಕ್ ಮಾಡ್ತೀನಿ, ಇಷ್ಟು ಓಡಾಡ್ತೀನಿ ಅಂತ. ಸೊ ಬರೀ ವಾಕ್ ಮಾಡೋದ್ರಿಂದ ಮಸಲ್ ಸ್ಟ್ರೆಂಥನ್ ಆಗಲ್ಲ. ನೀವು ಎಕ್ಸಸೈಸ್ ಅಂದರೆ ಈ ದೇಹದ ತೂಕನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡ್ಕೊಳ್ಬೇಕು. ಅಂದರೆ ಬೋನ್ ಮೇಲೆ ವೆಯ್ಟ್ ಬೀಳೋವಂಥ ಎಕ್ಸಸೈಸಸ್ ಮಾಡ್ಕೊಳ್ಬೇಕು. ಜಂಪಿಂಗ್ ಆಗಲಿ, ಸ್ಕ್ವಾಟ್ಸ್ ಆಗಲಿ, ಈ ಥರ ಜಾಸ್ತಿ ಬೋನ್ ಸ್ಟ್ರೆಂಥನ್ ಆಗೋದಕ್ಕೆ ಎಕ್ಸಸೈಸ್ ಮಾಡ್ಕೊಳ್ಬೇಕು. ಬರೀ ವಾಕ್ ಮಾಡೋದ್ರಿಂದ ಬೋನ್ ಡೆನ್ಸಿಟಿ ಇಂಪ್ರೂವ್ ಆಗೋದಿಲ್ಲ. ಸೊ ಈ ಥರ ಏನು ಮನೇಲಿ ಏನೂ ಇಲ್ಲ ಅಂದರೆ, ನಿಮಗೆ ಡಂಬಲ್ಸ್ ಏನೂ ಇಲ್ಲ ಅಂದರೆ ಜಸ್ಟ್ ವಾಟರ್ ಬಾಟಲ್ಲು ಆ ಥರ ಏನಾದರೂ ವೆಯ್ಟ್ ಇಟ್ಕೊಂಡು ಸ್ವಲ್ಪ ವೆಯ್ಟ್ ಟ್ರೈನಿಂಗ್ ಎಕ್ಸಸೈಸಸ್ನ ಮನೆಯಲ್ಲೇ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಮನೆಯಲ್ಲಿ ವಯಸ್ಸಾದವ್ರಿಗೆ ಇದೆಲ್ಲ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ಜಸ್ಟ್ ಈ ಥರ ನಿಂತಿರ್ತೀವಲ್ಲ, ತುದಿಗಾಲಲ್ಲಿ ಈ ಥರ ನಿಂತ್ಕೊಂಡು ಕೆಳಗಡೆ ಕಾಲು ಬಿಡೋದು, ತುದಿಗಾಲಲ್ಲಿ ಈ ಥರ ನಿಂತ್ಕೊಂಡು ಕೆಳಗಡೆ ಕಾಲು ಬಿಡೋದು. ಆವಾಗ ವೆಯ್ಟ್, ಬಾಡಿ ವೆಯ್ಟ್ ಬೀಳುತ್ತೆ ಕೆಳಗಡೆ, ಆವಾಗ ಬೋನ್ ಸ್ಟ್ರಾಂಗ್ ಆಗುತ್ತೆ. ಈ ಥರ ಎಕ್ಸಸೈಸಸ್ನ ಮನೆಯಲ್ಲೇ ಮಾಡ್ಕೊಳ್ಬೋದು ನೀವು. ಇದ್ರ ಜೊತೆಗೆ ಏನಾದರೂ ಲೈಕ್ ಹ್ಯಾಬಿಟ್ಸ್ ಇದ್ದರೆ ಸ್ಮೋಕಿಂಗು ಅದೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಫಾರ್ ದ ಬೋನ್ ಹೆಲ್ತ್. ಆ್ಯಂಡ್ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಫಾಲೋ ಮಾಡಬೇಕು. ಸರಿ, ಈಗ ಆಸ್ಟಿಯೋಪೊರೋಸಿಸ್ ಆಗೋಗಿದೆ, ಮನೇಲಿ 80+ ಏಜ್ ಆದವ್ರು ಇದ್ದಾರೆ, ಈ ಥರ ಬೋನ್ ಆಲ್ರೆಡಿ ವೀಕ್ ಆಗೋಗ್ಬಿಟ್ಟಿದೆ ಅವ್ರಿಗೆ. ಸೊ ಮುಂದೆ ಏನು ಮಾಡ್ಬೋದು? ಆ್ಯಂಟಿ ಫಾಲ್ ಮೆಷರ್ಸ್ ಅಂತ ತೊಗೊಳ್ಬೇಕು. ಅಂದರೆ ಅವ್ರೇನಾದರೂ ಓಡಾಡುವಾಗ ಸ್ಲಿಪ್ ಆಗಿ ಬಿದ್ದೋದ್ರೆ ಆ ಥರ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮೆಷರ್ಸ್ ತೊಗೋಬೇಕಾಗುತ್ತೆ. ಹೇಗೆ ಅಂದರೆ ಬಾತ್ರೂಮ್ ಟೈಲ್ಸ್ ಏನಾದರೂ